ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಬೀದರ್ ನಗರಕ್ಕೆ ಸುಮಾರು 5 ಕಿಲೋಮೀಟರ್ ಅಂತರದಲ್ಲಿರುವ ಸರ್ಕಾರಿ ವಸತಿ ಶಾಲೆಯ ಸಭಾಂಗಣದಲ್ಲಿ ಸ್ನೇಹ ಕಲ್ಚರಲ್ ಸೋಷಿಯಲ್ ಡೆವಲಪ್ಮೆಂಟ್ ಫೌಂಡೇಶನ್ ವತಿಯಿಂದ ಜಿಲ್ಲಾ ಮಟ್ಟದ ಜಾನಪದ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ಫೌಂಡೇಶನ್ನ ಅಧ್ಯಕ್ಷತೆ ಶ್ರೀಮತಿ ಜ್ಯೋತಿ ಡಾಕ್ಟರ್ ಶ್ರೀಮಂತ ಸಪಾಟೆ ಅವರು ವಹಿಸಿದರು. ಈ ಕಾರ್ಯಕ್ರಮವನ್ನು ಹಲವರ್ಗ ಮಠದ ಶ್ರೀ ಹಾವಗಿಲಿಂಗ ಶಿವಾಚಾರ್ಯರು ಮತ್ತು ಲಾಡ್ಗೇರಿ ಹಿರೇಮಠ ಸಂಸ್ಥಾನದ ಪರಮಪೂಜ್ಯ ಶ್ರೀ ಗಂಗಾಧರ್ ಶಿವಾಚಾರ್ಯರು ಜ್ಯೋತಿ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿದರು. ಮರ್ಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹಂಸಕವಿ ಹನುಮಂತಪ್ಪ ವಲ್ಲೆಪೋರೆ, 7 ಜಿಲ್ಲೆಗಳ ಕಲಾವಿದರ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷ ವಿಜಯಕುಮಾರ್ ಸುನಾರೆ, ಪತ್ರಕರ್ತ ನಾಗಶೆಟ್ಟಿ ಧರ್ಮಾಪುರ್, ಸುನಿಲ್ ಬಕ್ಕಪ್ಪ ಭಾವಿಕಟ್ಟಿ ಪತ್ರಕರ್ತರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಸಿಂಧೇರವರು, ವಸತಿ ಶಾಲೆಯ ಪ್ರಿನ್ಸಿಪಾಲ್ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಜಾದುಗಾರ್ ತುಕಾರಾಮ್ ಭೋಲಾ ಅವರಿಂದ ಜಾದು ಪ್ರದರ್ಶನ ನಡೆಯಿತು. ಕಾರ್ಯಕ್ರಮದಲ್ಲಿ ವಸತಿ ಶಾಲೆಯ ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಅನೇಕ ಕಲಾ ತಂಡಗಳು ಆಗಮಿಸಿ ಸಾಂಸ್ಕೃತಿಕ ಪ್ರದರ್ಶನವನ್ನು ನೀಡಿದರು. ಎಲ್ಲ ದೇಶವನ್ನು ತಿರುಗಾಡಿ ಭಾರತ ದೇಶಕ್ಕೆ ಬಂದರು. ಭಾರತ ದೇಶಕ್ಕೆ ಬಂದ ಬಳಿಕ ಈ ಭೂಮಿ ಮೇಲಿರ್ತಕ್ಕಂಥ ಮಣ್ಣು ತಗೊಂಡು ಹಣೆ ಹಚ್ಚಿ ನಮಸ್ಕಾರ ಮಾಡಿದಂತ ಭೂಮಿ. ಸ್ವಾಮಿ ವಿವೇಕಾನಂದ ಅವರು ಹೇಳಿರ್ತಕ್ಕಂಥ ಭಕ್ತಾದಿಗಳನ್ನು ಕೇಳಿದಂತ ಎಲ್ಲಾ ದೇಶಕ್ಕೆ ಹೋಗಿದ್ರೆ ನಮಸ್ಕಾರ ಮಾಡಲಿಲ್ಲ, ಆ ಭೂಮಿ ಮೇಲೆ ಇರ್ತಕ್ಕಂಥ ಮಣ್ಣು ತಗೊಂಡು ಹಣೆ ಹಚ್ಚಲಿಲ್ಲ, ಮತ್ತು ನಮ್ಮ ಭಾರತ ದೇಶಕ್ಕೆ ಬಂದ ತಕ್ಷಣ ಯಾಕೆ ನಮಸ್ಕಾರ ಮಾಡಿದೆ ಅಂತ ಕೇಳಿದಾಗೆ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಇದು ಭಾರತ ದೇಶ ಸಂತರು, ಶರಣರು, ಶಿವಯೋಗಿಗಳು, ಮಹಾತ್ಮರು, ಸಂಸ್ಕಾರ ಇರ್ತಕ್ಕಂಥ ದೊಡ್ಡ ದೊಡ್ಡ ಕಲಾವಿದರು, ತತ್ವಜ್ಞಾನಿಗಳು ಮೆಟ್ಟಿರ್ತಕ್ಕಂಥ ಭೂಮಿ ಎಲ್ಲಾದರೂ ಜಗತ್ತಿನೊಳಗ ಅದು ಕೇವಲ ಭಾರತ ದೇಶ. ಕೇವಲ ಭಾರತ ದೇಶ. ಈ ಭಾರತ ದೇಶದೊಳಗೆ ಹುಟ್ಟಿರ್ತಕ್ಕಂಥ ನಾವು ಪುಣ್ಯವಂತರು, ನೀವು ಪುಣ್ಯವಂತರು. ಈ ಭಾರತ ದೇಶದೊಳಗೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸಂಸ್ಕಾರವನ್ನ ಕಲಿಬೇಕು. ಈ ಭಾರತ ದೇಶದ ಮಾತೆಯ ಅರಿವು ನಾವು ಮೂಡಬೇಕು. ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಳ್ಳೆ ತತ್ವ ಜ್ಞಾನವನ್ನ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಎಲ್ಲವೂ ಕೂಡ ಸಾರ್ಥಕವಾಗುತ್ತದೆ. ಸ್ನೇಹ ಕಲ್ಚರ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಫೌಂಡೇಶನ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ 2023-24ನೇ ಸಾಲಿನ ಸಾಮಾನ್ಯ ಧನಸಹಾಯ ಯೋಜನೆಯಲ್ಲಿ ಜಿಲ್ಲಾ ಮಟ್ಟದ ಜಾನಪದ ಸಂಭ್ರಮ ಕಾರ್ಯಕ್ರಮವಾಗಿ ನಮ್ಮ ಭಾಗದ ತಾಯಿ ತಂದೆ ಹಡ್ದಿರ್ತಕ್ಕಂಥ ತಾಯಿ ತಂದೆ ಆ ಮಕ್ಕಳಿಗೆ ಮಮ್ಮಿ ಡ್ಯಾಡಿಯಲ್ಲಿ ತರ್ತಾ ಇದ್ದಾರಲ್ಲ, ಇದು ಏನಂತಂದ್ರೆ ನನಗೆ ಭಾಳ ನೋವಿನ ಸಂಗತಿ ಇದೆ. ಅದಕ್ಕಾಗಿ ಮಕ್ಕಳೇ ನೀವೇ ಕ್ರಾಂತಿ ಮಾಡ್ಬೇಕಾಗಿದೆ. ಏನು ಅಂತಂದ್ರೆ ಮಮ್ಮಿ ಅಂದ್ರೆ ಸತ್ತಿನ ಹೆಣಕಂತಾರೆ, ಡ್ಯಾಡಿ ಅಂದ್ರೆ ಸತ್ತಿನ ಹೆಣಕಂತಾರೆ. ಅದಕ್ಕೆ ನಾವು ಇವತ್ತಿನ ಹಿಡಿದು ಏನಂತಂದ್ರೆ ಈ ಸಾಲಿನಿಂದ ಇಲ್ಲಿಂದು ಏನಂತಂದ್ರೆ ನೀವು ಅಪ್ಪ ಅಮ್ಮ ಅಲ್ಲಿಗೆ ಕಲಿಬೇಕು, ನೀವೇ ಕ್ರಾಂತಿ ಮಾಡಬೇಕು. ಯಾವ ಕಾರಣಕ್ಕೂ ನಾಳೆಯಿಂದ ಯಾರಾದರೂ ಅಂದಿದ್ದರು, ನೀವು ಅಂತಿರೋ ಇಲ್ಲೋ ನನಗೆ ಡೌಟ್ ಅದ. ಯಾಕಂದ್ರೆ ನಿಮ್ಮ ಸಾಲಿದ ಏನಂತಂದ್ರೆ ಪ್ರಿನ್ಸಿಪಾಲ್ ಸಾಹೇಬರು ಇಲ್ಲಿ ಡಾಕ್ಟರ್ ಅಮ್ಮ ಅಪ್ಪ ಅಲ್ಲಿ ಕಲಿಸಿರ್ಬೋದು ಅಂತ ಅನಿಸ್ತಾ ಇದೆ. ತಪ್ಪಿ ಮನೆದಾಗ ಯಾರಾದರೂ ಮಮ್ಮಿ ಡ್ಯಾಡಿ ಎಲ್ಲ ಕಲ್ತಿದ್ರು ಅಂತಂದ್ರೆ ನೀವು ಅನ್ಬೇಡಿ. ಅಂದ್ರೆ ಇವತ್ತು ಗುರುಗಳು ಬಂದಿರಲ್ಲ, ಅವ್ರ ಹಣಿಗೆ ಅದ ನೀವು. ಹೌದಲ್ರಿ? ಎಲ್ಲರೂ ಏನಂತಂದ್ರೆ ಪ್ರಮಾಣ ಮಾಡ್ತೀರಿ. ಯಾಕಂತ ಹೇಳ್ತೀವಿ, ಈ ಪ್ರಪಂಚ ಹುಟ್ಟಿನ ಮೇಲೆ ಇವತ್ತೇನಂತಂದ್ರೆ ಸಮ್ಮೇಳನ ನಡೆದಿದೆ, ಜಾನಪದ ಸಮ್ಮೇಳನ. ಜಾನಪದ ಇದರ ಅರ್ಥ ಏನು ಅಂತಂದ್ರೆ ಈ ಜಗತ್ತಿನಾಗ ಮೊಟ್ಟ ಮೊದಲ ಜಾನಪದದ ಮೊದಲನೇ ಪದ ಇಡೀ ಪ್ರಪಂಚದಾಗ ಯಾವ ಪದ ಅದ ಅಂದ್ರೆ ಅಮ್ಮದ. ನೆನ್ಪಿಡ್ತೀರಿ? ಎಲ್ಲಾದ್ರೂ ಜನರಲ್ ನಾಲೆಜ್ ಕೇಳಿದ್ರೆ ಮೊಟ್ಟ ಮೊದಲು ಈ ಜಗತ್ತಿನೊಳಗೆ ಮಗು ಹುಟ್ಟಿನ ಮ್ಯಾಗ ಪ್ರಪಂಚ ಹುಟ್ಟಿನೊಳಗೆ ಇಲ್ಲಿ ತನಕ ಈ ಮೊದಲನೇ ಮಗಳು ಮೊದಲನೇ ಮಗ ಈ ಜಗತ್ತಿನ ಯಾವ್ದು ಹುಟ್ಟದಲ್ಲ ಅದಕ್ಕೆ ಕಲಿಸಿನ ಮೊದಲನೇ ಪದ ಯಾವುದು ಅಮ್ಮ.
ಹೌದಲ್ರಿ? ಅಮ್ಮನೇ ಕಲಿಸ್ತಾಳಲ್ಲ ಅಲ್ಲಿಗೆ. ಅಮ್ಮ ಕಲಿಸಿದ ಏನಂತ ಕಲಿಸ್ತಾಳ? ಮೊದಲು ಅಮ್ಮ ಅನ್ನೋದು ಕಲಿಸ್ತಾಳ, ಆಮೇಲೆ ಎರಡನೇ ಪದ ಯಾವುದು? ಅಪ್ಪ. ಈ ಪ್ರಪಂಚದಾಗ ಮೊದಲನೇ ಪದ ಅಮ್ಮ, ಎರಡನೇ ಪದ ಅಪ್ಪ, ಮೂರನೇ ಪದ ಯಾವ್ದಾದ್ರು ಇದ್ರದ ದೇವರು. ಹ್ಯಾಂಗ ಅವರು ಹುಡ್ತಿದ್ರು ಅಂತ ಹೇಳ್ತೀನಿ. ಓಮನೆಂದು ಕುಟನು ಬಾರೆ, ಸೋಮನೆಂದು ಬಿಸನು ಬಾರೆ, ಓಮ ಸೋಮ ಎರಡು ತಿಳಿಬೇಕೆ ನಾರಿ ಹಾಕವ ಯಾರಿ. ಮತ್ತೊಂದು ಕುಟದ ಒಳಗೆ ಸ್ವಲ್ಪ ಹಾಕಿ ಮತ್ತೆ ಕುಟ್ಟದು ಅಕ್ಕಂದೇ ಅಲೂರು ತಗಿದೇ ಬೇಲೂರು ಸಿಕ್ಕ ತಂಗೆ ಮಂದು ಚಿಟ ಕುಪ್ಪಿಸುವಯ ಹಾಕವ ಯಾರಿ ಅಂತ ಕುಟ್ಟದ ಬೀಸದ ಹಾಡು ಗೊತ್ತದಲ್ಲ. ಈ ತರ ಎಲ್ಲ ಹಳ್ಳಿ ಊರಾಗ ನೋಡ್ತೀವಿ. ಇನ್ನು ಕೋಲಾಟ ಪದಗಳು ಹಾಡ್ತಿದ್ರು. ಈಗ ಕೋಲಾಟ ಪದ ಹಾಡೋತನಾಗ ಸೀತಾ ರಾವಣ ಎಲ್ಲ ಬರ್ತಾನೆ. ಅವಾಗ ಅವ ರಾವಣ ಏನು ವೇಷಾಪ ಮಾಡ್ತಾನೆ ಅಂದ್ರೆ ಗುರುಗಳು ವೇಷಾಪ ಮಾಡ್ತಾನೆ. ಕಾವಿ ದಾನವ ನೀನಮ್ಮ ನಿನ್ನ ಕಲಿ ಧರ್ಮವ ನೀನಮ್ಮ. ಆಕೆ ಸೀತಾ ಹೇಳ್ತಾಳ ಅವಾಗ ಹಾಡಿನ ಮೂಲಕ ಹೇಳ್ತಾಳ, ದಾನವ ಇಲ್ಲ ಅಯ್ಯೋ ನನ್ನ ಕಲಿ ಧರ್ಮವ ಇಲ್ಲ ಅಯ್ಯೋ. ಯಾಕಂದ್ರ ಲಕ್ಷ್ಮಣ 7 ಮಂಡಲ ಬಂದು ಹೋಗಿದಾವ ಹೇಳ ಹೋಗ್ಲಕ್ಕ. 7 ಮಂಡಲ ಅವ ರಾಮ ಕೇಳ ಹೇಳ್ತಾನವ ಎಲ್ಲೆಲ್ಲ ಸೀತಾ ಅಂತ ಕೇಳಿದಾಗ ಅದು ಮುಂದೆ ಬರ್ತದ. ಅದಕ್ಕೆ ರಾವಣಕ್ಕೆ ಯಾವಾಗ ಭಿಕ್ಷಾ ಹೊರಗೆ ನೀಡ್ಬೇಕಂತ ಬರ್ತಾಳ ಅವಾಗ ಕೈ ಹಿಡಿದು ಹೇಳ್ತಾನ. ಅವ ಏನ್ ಹಾಡ್ತಾನವ ರಾವಣ? ಅಮ್ಮ ನಡೆಯರ ಮಣಿ ಮೌವದ ತರಣಿ ನಾಯಿಕ ರಾವಣನೇ, ನಾಯಿಕ ರಾವಣನೇ ಸೀತೆ ಲಂಕಕವ ಇವನೇ. ಆಕೆ ಸಿಟ್ಟು ಬಂದು ಸೀತಾಗಿ ನನಗೆ ಎಳ್ಕೊಂಡು ಅಂತ ಹೇಳಿ ಸರಿಯ ಕುಲ್ಲ ಸರಗಿಡದೆಲ್ಲ ಎಲ್ಲದ ನಿನ್ನ ಖ್ಯಾಲ, ಎಲ್ಲದ ನಿನ್ನ ಖ್ಯಾಲ ಕುಲ್ಲ ಮುಳುಸುವೆ ನಿನ್ನ ಹಲ್ಲ. ಏನಂತಳಕಿ? ನಿನ್ನ ಹಲ್ಲೆ ಮುಳಿಸ್ತೇ ಮನೆಗೆ ನೀ ಯಾಕೆ ತಗೊಂಡು ಅಂತಳಕಿ. ಆದ್ರೆ ಏನ್ ಮಾಡುದು? ಮಂಡಲಗಳು ಹೊರ ಬಂದು ಪರಿಸರದು ರಾವಣ ಎತ್ಕೊಂಡಿದೆ. ಇದು ಹಾಡಿ ಮೂಲಕ. ಇನ್ನು ಪುರಾಣ ಕೇಳಬೇಕಾದ್ರೆ ಪೂರ 1 ತಿಂಗಳು ಹತ್ತದು. ರಾಮನಿಂದ ಲಕ್ಷ್ಮಣ ಇತ್ತು, ಸೀತಾ ಇತ್ತು, ರಾವಣ ಇದ್ದ, ಜನಕೂನ್ ಮಗ ಅವರು ಇದ್ರು, ದಶರಥ ರಾಜ ಇದ್ದ, ರಾಮ ಲಕ್ಷ್ಮಣ ಬರ ಸಚಿವ ಪೂರ 1 ತಿಂಗಳು ಹತ್ತದು. ಇದು ಹಾಡಿ ಮೂಲಕ ಮುಗಿದೈತೆ. ಇನ್ನು ಮುಂದೆ ಬರ್ತಾನೆ ನಾವು ರಾಮನ ಕೊಂಡಿಪ್ಪರು. ವನವೆಲ್ಲ ನೋಡುತ್ತಾ ಗಿಡ ಎಲ್ಲ ಒಣಗೂತ ಅವ ಲಕ್ಷ್ಮಣ ಕೇಳ್ತೀಯಲ್ಲ ಅಂತ ಅವ ಹೇಳ್ತಾನೆ. ಇಲ್ಲೇ ವನದಲ್ಲಿ ಎಲ್ಲಿ ಹೋಗಲ್ಲ ಸೀತಾ, ಇಲ್ಲೇ ಇದ್ರು ಒಂದಾಗ ಎಲ್ಲಿ ಹೋದಳು ಸೀತಾ ಲಕ್ಷ್ಮಣನ ಹೆಂಡತಿ ಅಂತ ಕೇಳ್ತಾನೆ. ಅವ ಹೇಳ್ತಾನೆ 7 ಮಂಡಲ ಬಂದು ಹೇಳಿ ಹೋಗಿದ್ದೆ ನಾ 7 ಮಂಡಲ ಹಾಕಿದ್ದೆ ಹೊರ ಬರಬೇಡ ಬಾಬಿ ಅತ್ತಿಗೆ ಅಂತ ಹೇಳಿದೆ ನಾನು. ಆ ಕೇಳಲಿಕ್ಕೆ ಹೊರಗಳು ಈ ಥರ ಆಯಿತು ಅಂತ. ಹಿಂಗೆಲ್ಲ ಜಾನಪದ ಗೀತೆಗಳು ನಿಮ್ಮಲ್ಲಿ ಕಲ್ತ್ಕೋಬೇಕು. ಇನ್ನು ನೀವು 10ನೇ ಕ್ಲಾಸ್ ಇದ್ದೀರಿ, PUC ಹೋಗ್ತೀರಿ, ಗಡಬಡ ಮಾಡ್ತೀರಿ, ನಿಮ್ಮ ಒಬ್ಬ ಲಗ್ನ ಮಾಡ್ತಾರೆ. ಸುಮ್ಮನೆ ಹೋದ್ರಿ BA BSc ಬಿಕಾಮ್ ಆಯ್ತದ. ಏನು ಕಂಚಣ್ಣಿ ಮಿಂಚಣ್ಣಿ ಬಟ್ಟಲಾಗ ಎಣ್ಣಿ ಚಲೋ ಬಂದಿದೆ 5 ಮಂದಿ ಏಕತ್ತ. ನಾವು ಈಗಲೇ ಧರ್ಮಪುರ ಸರ್ ಮತ್ತು ಹಂಸಕವಿಯವರು ಹೇಳಿದ್ರು, ಅವಳು ನಮ್ಮ ಅವ್ವ ಅಲ್ಲ, ಅವಳಿಗೆ ನಾವು ಅವು ಅಂತಕ್ಕಂಥ ಇದಕ್ಕಾಗಿ ನಮ್ಮ ತಾಯಿ ಹುಟ್ಟಿದ್ರು ಕರ್ನಾಟಕನೇ, ನಮ್ಮ ತಾಯಿ ಕೈಯಿಲ್ಲೋದ್ರೂ ಕೂಡ ಕನ್ನಡನೇ, ನಮ್ಮ ತಾಯಿಗೆ ಮೂಗಿದ್ರು ಕೂಡ ನಾವು ಕನ್ನಡಿಗರೇ ಅಂತಕ್ಕಂಥ ತಾವೆಲ್ಲರೂ ಕನ್ನಡದಲ್ಲಿ ಮಾತಾಡಬೇಕು. ಮತ್ತು ಅವರೇ ಇರಬೇಕು, ಅಪ್ಪೇ ಇರಬೇಕು ಅಂತಕ್ಕಂಥ ಮಾತು ಹೇಳಿದರು. ನಿಜವಾಗಲೂ ನೀವೆಲ್ಲರೂ ನಾಳೆಯಿಂದ ಅಮ್ಮ ಡ್ಯಾಡಿ ಅಂತಕ್ಕಂಥದ್ದು ಬಿಟ್ಟು ನೀವೆಲ್ಲರೂ ಅವ್ವ ಅಪ್ಪನ ಕರಿಬೇಕು. ಲಾಡಗಿರಿ ಪೂಜೆ ಹೋದರು. ನಿಜವಾಗ್ಲೂ ನಾನು ಲಾಡಗಿರಿ ಪೂಜೆಗೆ ರಾತ್ರಿ ಧನ್ಯ. ಬೀದರ್ನಲ್ಲಿ ನಾಟಕ ಕಂಪನಿ ನಡೀತಾ ಇದೆ. ಆ ನಾಟಕ ಕಂಪನಿ ಕಲಾವಿದರು ನಿಂದು ಹೋಗಿ ಪೂಜೆಯಲ್ಲಿ ಬಂದು ನಾಟಕ ಮಾಡ್ತೀವಲ್ಲ, ಆ 50,000 ರೂಪಾಯಿ ಕೊಡ್ಸರಿ. ಇದು ಕಲಾವಿದರು ಕೊಡಲ್ಲ, 50,000 ರೂಪಾಯಿ ಪೂಜಾರಿಯಿಂದ ಅಪ್ಪಡಿನ ಧನ್ಯವಾದ. ಈ ರಾಜ್ಯದಲ್ಲಿ 50,000 ರೂಪಾಯಿ ಕೊಟ್ಟು ಒಂದು ನಾಟಕ ಮಾಡಿಸಿದಂಥ ಪೂಜಾರಿ ಈ ರಾಜ್ಯದಲ್ಲಿ ಯಾರಾದರೂ ಲಾಡಗಿರಿ ಕೊಡ್ತಾರೆ. ತೀರಿಸಲು ಹೋರಾಡುತ್ತಿರುವವರು ನಮ್ಮ ದೇಶದ ಸೈನಿಕರು. ತಮ್ಮ ಜೀವ ತಮ್ಮದಲ್ಲೆಂದು ತಿಳಿದು ತಮ್ಮ ದೇಹದ ಹಂಗನು ಒಳೆದು ತಮ್ಮ ಜೀವ ತಮ್ಮದಲ್ಲೆಂದು ತಿಳಿದು ತಮ್ಮ ದೇಹದ ಹಂಗನು ಒಳೆದು ಭಾರತ ಮಾತೆಗೆ ಜೀವಾರ್ಪಣೆ ಮಾಡುವರು. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡುತ್ತ ದೇಶದ ಗಡಿಯನ್ನು ನಿತ್ಯ ಕಾಯುತ್ತ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ ಯೋಧರು. ತಮ್ಮ ಜೀವವನ್ನು ಅರ್ಪಣೆ ಮಾಡಿದ ಸೈನಿಕರು. ಭಾರತ ಮಾತೆಯ ಋಣವ ತೀರಿಸಲು ಹೋರಾಡುತ್ತಿರುವವರು ನಮ್ಮ ದೇಶದ ಸೈನಿಕರು. ಚೈನಾ ಬಾಂಗ್ಲಾ ಪಾಕಿಸ್ತಾನ ಗಡಿಯಲ್ಲಿ ಹಿಮಾಲಯ ಪರ್ವತದ ಅಡಿಯಲ್ಲಿ
ದೇಶದ ಸೇವೆಗೆ ಜೀವ ಮುಡಿಪಾಗಿ ಇಟ್ಟವರು. ಕೊರೆವ ಚಳಿಯಲಿ ಗುಡುಗು ಮಳೆಯಲಿ ಗಡಗಡ ಎನ್ನುವ ಗಡಿಯ ಸ್ಥಳದಲ್ಲಿ ಧೈರ್ಯಶಾಲಿ ಇವರು ನಮ್ಮ ದೇಶದ ಸೈನಿಕರು. ಧೈರ್ಯಶಾಲಿ ಇವರು ನಮ್ಮ ದೇಶದ ಸೈನಿಕರು. ಭಾರತ ಮಾತೆಯ ಋಣವ ತೀರಿಸಲು ಹೋರಾಡುತ್ತಿರುವವರು ನಮ್ಮ ದೇಶದ ಸೈನಿಕರು. ತಾಯಿ ತಂದೆ ಬಂದು ಬಳಗವ ತೊರೆದು ದೇಶದ ಸೇವೆ ಮೊದಲೆಂದು ಬಳಿದು ತಾಯಿ ತಂದೆ ಬಂದು ಬಳಗವ ದೇಶದ ಸೇವೆ ನಮ್ಮ ದೇಶದ ಸೈನಿಕರು. ಬಿಸಿಲು ಭೂಮಿಯಲ್ಲಿ ಹಸಿರು ಕಾಡಿನಲ್ಲಿ ಉಸಿರು ನಿಲ್ಲುವ ಅಭಯ. ಇವತ್ತಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ. ವಂದನೆಗಳು.